छात्रों, सभी को स्वागत। आज इस दिवस हरिशंकर परसाई जी लिखित हास्य व्यंग्य साहित्यकार हरिशंकर परसाई जी लिखित बोलाराम का जीव गद्य भाग 7 गद्य भाग के बारे में जानकारी प्राप्त करेंगे। पहले लेखक हरिशंकर परसाई जी चित्रण परिचय थोड़ा जानकारी प्राप्त करेंगे। हरिशंकर परसाई जी हिंदी के सर्वश्रेष्ठ हास्य व्यंग्य लेखक है। इವರು ಹಿಂದಿ ಸಾಹಿತ್ಯದಲ್ಲಿ ಬಹಳ ಹಾಸ್ಯ ವ್ಯಂಗ್ಯದಿಂದ ಕೂಡಿರುವಂತಹ ಸಾಹಿತ್ಯಗಳನ್ನು ಇವರು ರಚನೆಯನ್ನು ಮಾಡಿದ್ದಾರೆ. ವ್ಯಂಗ್ಯ ಸಾಹಿತ್ಯಕಾರ ಎಂಬ ಹೆಸರನ್ನು ಇವರು ಪಡೆದಿದ್ದಾರೆ. ಹಿಂದಿ ಸಾಹಿತ್ಯದಲ್ಲಿ सर्वश्रेष्ठ हास्य व्यंग्य लेखक है। आपका जन्म मध्य प्रदेश के होशंगाबाद जिले के जमानी नामक गांव में 22 अगस्त 1924 को हुआ था। होशंगाबाद जिल्ಲೆಯ ಜಮಾನಿ ಎಂಬ ಒಂದು ಊರಿನಲ್ಲಿ गांव में 22 ಅಂದರೆ 22 ಆಗಸ್ಟ್ 1924ರಲ್ಲಿ ಇವರ ಜನ್ಮವಾಯಿತು। आपका समस्त साहित्य सामाजिक राजनीतिक एवं आम आदमी के जीवन की विडंबा एवं विरोधाभास का प्रतिबिंब है। ಇವರು ಯಾವುದೇ ಒಂದು ರಚನೆಯನ್ನು ಲೇಖನವನ್ನು ಬರೆದರೆ ಅದರಲ್ಲಿ ಇವರು ಹಾಸ್ಯ ಮತ್ತು ವ್ಯಂಗ್ಯವನ್ನು ನಾವು ಕಾಣ್ತೀವಿ. ಜನರಲ್ಲಿ ಸುಧಾರಣೆ ಮಾಡಲಿಕ್ಕಾಗಿ ವ್ಯಂಗ್ಯವನ್ನು ಅದರಲ್ಲಿ ಒಳಗೊಂಡಿರುತ್ತೆ, ಹಾಸ್ಯದಿಂದ ಕೂಡಿರುತ್ತೆ ಇವರು ಬರೆದಂಥ ಅನೇಕ ಸಾಹಿತ್ಯಗಳಲ್ಲಿ. ಆಪ್ಕಿ ಭಾಷಾ ಬೋಲ್ಚಾಲ್ ಕಿ ಭಾಷಾ ಹೈ, ಇವರು ಬೋಲ್ಚಾಲ್ ಕಿ ಭಾಷೆಯನ್ನು ಇವರು ಬಳಸಿದ್ದಾರೆ. और उसमें हास्य व्यंग्य का पुट है, ಇದರಲ್ಲಿ ಬೋಲ್ಚಾಲ್ ಕಿ ಭಾಷಾ में हास्य ವ್ಯಂಗ್ಯವನ್ನು ನಾವು ಕಾಣಬಹುದಾಗಿದೆ. ಬೋಲ್ಚಾಲ್ ಕಿ ಭಾಷಾ में पुट है। 20 अगस्त 1915 को आपका स्वर्गवास हुआ। 1995ರಲ್ಲಿ ಇವರ स्वर्गवास आಯಿತು, मर गया। इसके बारे में हरिशंकर परसाई जी हास्य व्यंग्य साहित्यकार हरिशंकर परसाई जी बोलाराम का जीव, बोलारामन जीवा, इसमें भी हास्य व्यंग्य साहित्य हम देखते हैं। हास्य एक कहानी है, इसमें देखते हैं। प्रमुख रचनाएं लिखा है, ಇವರು ಬರೆದಂಥ ಅನೇಕ ರಚನೆಗಳು ವ್ಯಂಗ್ಯದಿಂದ ಕೂಡಿರುವಂಥ ಅನೇಕ ರಚನೆಗಳು. ರಚನಾएं व्यंग्य बेईमानी की परत लिखा है। भूत के पांव पीछे, भूत के पांव पीछे, ಭೂತದ ಹೆಜ್ಜೆಯ ಹಿಂದೆ ಎಂಬ ಹಾಸ್ಯದಿಂದ ಕೂಡಿರುವಂಥ ಕಹಾನಿಯನ್ನು ಬರೆದಿದ್ದಾರೆ. इस पर अनेक लिखा है, अनेक कृतियों को भी लिखा है। सदाचार का तावीज लिखा है। तब की बात और थी, पगडंडियों का जमाना, ಅಂದರೆ ಕಾಲದಾರಿಯ ಕಾಲ, ಪಗಡಂಡಿ ಕಾಲದಾರಿ, जमाना आदि अनेक प्रमुख हास्य कृतियों लिखा है। उसके अलावा अಷ್ಟೇ ಅಲ್ಲದೆ ಉಪನ್ಯಾಸों को भी लिखा है, ಅನೇಕ ಉಪನ್ಯಾಸಗಳನ್ನು ಕೂಡ ಬರೆದಿದ್ದಾರೆ. रानी नागफनी की कहानी, रानी नागफनी की कहानी, तट की खोज, ज्वाला और जल आदि उपन्यास लिखा है। उपन्यास के अलावा अनेक कहानी संग्रह को भी लिखा है, ಅಷ್ಟೇ ಅಲ್ಲ ಅನೇಕ ಕಥೆಗಳನ್ನು ಕೂಡ ಇವರು ಬರೆದಿದ್ದಾರೆ. ಅನ್ಸುತ್ತೆ ಹೈ ರೋತ ಹೇ ಹೈ, ನಗುವುದು ಮತ್ತು ಅಳುವುದು. ಅನ್ಸುತ್ತೆ ಹೈ ರೋತೆ ಹೈ, जैसे उनके दिन फिरे आदि लिखा है। इस तरह अनेक उपन्यास कहानियाँ हास्य व्यंग्य रचना किए हैं हरिशंकर परसाई जी ने। प्रस्तुत कहानी देखिए, प्रस्तुत कहानी बोलाराम का जीव,
ಬೋಲಾರಾಮನ ಜೀವ ಎಂಬ ಒಂದು ಕಥೆಯಲ್ಲಿ ಏನಿದೆ, ಕಹಾನಿ परसाई की ವ್ಯಂಗ್ಯಾತ್ಮಕ ಮಾರ್ಮಿಕ ರಚನಾ ಹೈ. ಇದು ಕೂಡ ಒಂದು ವ್ಯಂಗ್ಯದಿಂದ ಕೂಡಿರುವಂಥ ರಚನೆಯಾಗಿದೆ. ಜಿಸ್ಮೆ ಬೋಲಾರಾಮ್ ಜೈಸೆ ಏಕ್ ನಗಣ್ಯ ದೀನ್ सामान्य सरकारी रिटायर्ड नौकर का पेंशन के लिए लगातार 5 साल तक संघर्ष करने की मर्म व्यथा का हृदयस्पर्शी चित्रण है. देखिए, ಇದರಲ್ಲಿ ಒಬ್ಬ ಸಾಮಾನ್ಯ ಸರಕಾರಿ ರಿಟೈರ್ಡ್ ಆಗಿರುವಂತಹ ನೌಕರನ ಬಗ್ಗೆ ಇಲ್ಲಿ ಹೇಳಿರೋದು ನಾವು ಕಾಣ್ತೀವಿ. ಆತ ರಿಟೈರ್ಡ್ ಆದ ನಂತರ ರಿಟೈರ್ಡ್ ಹೋನೆ ಕೆ ಬಾದ್ ಫಂಕ್ಷನ್ ಕೇಳಿ ಅಂದರೆ ಪೆನ್ಷನ್ ಕೇಳಿ ಲಗಾತಾರ್ ಘೂಮತಾ ಆಫೀಸ್ಗೆ ಹೋಗೋದು, ಕಂಟಿನ್ಯೂಸ್ ಹೋಗೋದು ಬರೋದು ಪೆನ್ಷನ್ ಸೆಟಲ್ಮೆಂಟ್ ಆಗೋದೇ ಇಲ್ಲ. ಅದೇ ಚಿಂತೆಯಲ್ಲಿ ಒಳಗಾಗಿ ಕೊನೆಗೆ ಮರಣವನ್ನು ಅಪ್ಪೋದು ನಾವು ಕಾಣಿ ಬರುತ್ತೆ. इसमें हास्य व्यंग्य हम देखते हैं. दीन सामान्य सरकारी रिटायर्ड, देखिए ಒಬ್ಬ बड़ नौकर सामान्य सरकारी रिटायर्ड नौकर का पेंशन के लिए लगातार कंटिन्यूस ಒಂದೇ ಸಮನೆ 5 साल तक 5 ವರ್ಷ ರಿಟೈರ್ಡ್ ಆದಮೇಲೆ 5 ವರ್ಷ ಕಂಟಿನ್ಯೂಸ್ ಆಗಿ ಏನು ಮಾಡ್ತಾರೆ, ಆಫೀಸಿಗೆ ಹೋಗೋದು ಬರೋದು, ಸೆಟಲ್ಮೆಂಟ್ ಆಗೋದೇ ಇಲ್ಲ. ಲಂಚ ಕೊಡದ ಕಾರಣ ಸೆಟಲ್ಮೆಂಟ್ ಆಗೋದಿಲ್ಲ. ಲಂಚದ ಬಗ್ಗೆ ನಾವು ಕಾಣ್ತೀವಿ. ಲಂಚ ಕುಡಿತಾರೆ, ಇದರ ಬಗ್ಗೆ ವ್ಯಂಗ್ಯವನ್ನು ಇಲ್ಲಿ ಮಾಡಿರೋದು ನಾವು ಕಾಣ್ತೀವಿ. 5 ವರ್ಷ लगातार 5 साल ಗೋಮತಾ ಸಂಘರ್ಷ करने की ಮರ್ಮ ವ್ಯಥಾ का ಹೃದಯ ಸ್ಪರ್ಶಿ ಚಿತ್ರಣ ಹೈ. ಈ ಚಿತ್ರಣ ಇಲ್ಲಿ ಒಳಗಾಗಿದೆ. ಈ ಥರ ಯಾವ ಥರ ಆಗಿದೆ ಸ್ಥಿತಿ, ನೌಕರನ ಸ್ಥಿತಿ ಏನಾಗಿದೆ, ಒಂದು ಕಷ್ಟ ಕೇಳೋರು ಯಾರೂ ಕೂಡ ಇಲ್ಲ ಎಂಬ ಒಂದು ವ್ಯಂಗ್ಯವನ್ನು ಇಲ್ಲಿ ನಾವು ಕಾಣ್ತೀವಿ. ಅದೇ ಚಿಂತೆ ನೀವು ಕಾಯಿಲೆ ಒಳಗಾಗಿ ಸತ್ತು ಹೋಗೋದು ನಾವು ಕಾಣ್ತೀವಿ. लगातार भूख से मर जाता है. देखिए, दया हृदय स्पर्शी चित्रण है. इसमें वर्तमान समाज की गरीबी, देखिए गरीबी ಅಂದರೆ ಬಡತನ, ಈಗಿನ ಚಿತ್ರಣ ನಾವು ಕಾಣ್ತೀವಿ. ಬಡತನದ ಸ್ಥಿತಿಯನ್ನು ನಾವು ಕಾಣ್ತೀವಿ. ಇವನು ಯಾವುದೇ ಆದಾಯ ಇರಲ್ಲ, ಸಂಬಳನೇ ನೆಚ್ಕೊಂಡಿದ್ದ, ಪೆನ್ಷನ್ನೇ ನೆಚ್ಕೊಂಡಿದ್ದ, ಹೋಗಿ ಬಂದು ಆರ್ಥಿಕ ಸಮಸ್ಯೆಯಿಂದ, ಕೌಟುಂಬಿಕ ಸಮಸ್ಯೆಯಿಂದ ಇದ್ದ ಮರಣವನ್ನು ಗರೀಬಿ ಅಂದರೆ ಬಡತನ. ಭೂಕುಮರಿ ಸ್ವಾರ್ಥಪರತ, ಭೂಕುಮರಿ ಅಂದರೆ ಹಸಿವಿನಿಂದ ಮರಣವನ್ನು ಕೊಡುವುದು ಭೂಕುಮರಿ. ಅವರು ಸ್ವಾರ್ಥಪರತೆಯನ್ನು ನಾವು ಕಾಣ್ತೀವಿ. ಇಸ್ಕತ್ತೀವಿ स्वार्थपरता गरीबी और भूखमरी विचार के बारे में व्यक्त दिया है. भ्रष्टाचार आदि समस्याओं तथा आम आदमी की विवशता और लाचारी का वर्णन है. देखिए, ಇದರಲ್ಲಿ ವ್ಯಕ್ತಪಡಿಸಲಾಗಿದೆ. ಭ್ರಷ್ಟಾಚಾರದ ಬಗ್ಗೆ ತಿಳಿಸಲಾಗ್ತಾ ಇದೆ, ಇದರ ಸಮಸ್ಯೆ ಬಗ್ಗೆ ಹೇಳಲಾಗ್ತಾ ಇದೆ, ವ್ಯಕ್ತಿಯ ಸಮಸ್ಯೆಯನ್ನು ಇಲ್ಲಿ ಹೇಳಲಾಗ್ತಾ ಇದೆ, असहायक स्थितिಯ ಬಗ್ಗೆ ಇಲ್ಲಿ ಹೇಳಲಾಗ್ತಾ ಇದೆ, लाचारी का वर्णन किया है. व्यंग्य साहित्य से विद्यार्थियों को परिचित कराने हेतु प्रस्तुत पाठ चयनित किया गया है. ಈ ವ್ಯಂಗ್ಯ ಸಾಹಿತ್ಯದ ಬಗ್ಗೆ, ಈ गद्यದ ಬಗ್ಗೆ, साहित्य के बारे में जानकारी देने के लिए, छात्रों को जानकारी देने के लिए इस गद्य को चयन किया गया. छात्रों, प्रमुख रूप में इस गद्य में बोलाराम का जीव, हास्य व्यंग्य साहित्यकार हरिशंकर परसाई जी लिखित इस गद्य में गरीबी के बारे में, लाचारी के बारे में और आर्थिक समस्या के बारे में, नौकरों का समस्या के बारे में इस गद्य में व्यक्त दिया है प्रमुख रूप में. देखिए, ऐसा कभी नहीं हुआ था. धर्मराज लाखों वर्ष से असंख्य आदमियों को कर्म और सिफारिश के आधार पर स्वर्ग या नरक के निवास स्थान अलाट करते आ रहे थे. वो नरक में यमधर्मराज, चित्रगुप्त, यमदूत है, इसके बारे में बातचीत कर रहा है, लोगों के बारे में बातचीत कर रहा है. ಅಂದರೆ ಯಮಲೋಕದಲ್ಲಿ ಯಮರಾಜ, ಚಿತ್ರಗುಪ್ತ,
ಮತ್ತು ಯಮರಾಜ ಇವ್ರ ಬಗ್ಗೆ ಮಾತಾಡ್ತಾ ಇದೆ. ಯಾರು ಒಳ್ಳೆ ಕೆಲಸ ಮಾಡಿದ್ದಾನೆ ಅವರಿಗೆ ಸ್ವರ್ಗ ಕಳಿಸೋದು, ಯಾರು ಕೆಟ್ಟ ಕೆಲಸ ಮಾಡಿ ಕುಕರ್ಮ ಕೌನಿಕ್ಯ ಹೈ, ಭೂಲೋಕದಲ್ಲಿ ಯಾರ್ಯಾರು ಕೆಟ್ಟ ಕೃತ್ಯವನ್ನು ಮಾಡಿದರೆ ಅವರಿಗೆ ನರಕ ಕಳಿಸುವಂತಹ ಹಣೆ ಬರವನ್ನು ಬರೆಯುವಂಥ ಯಾರು ಯಮ ಧರ್ಮರಾಜ. ಇದ್ರ ಬಗ್ಗೆ ಮಾತಾಡ್ತಾರೆ. ಬಾಚಿತ್ ರಾಯ್ ಸ್ವರ್ಗ ನರಕಕ್ಕೆ ಬಾರೆ ಅದಕ್ಕೆ ಅಲಾಟ ಕರ್ತೆ ಆರ್ಹೇತೆ. ಅಲಾಟ್ ಅಂದರೆ ಅದನ್ನು ವಿಂಗಡಣೆ ಮಾಡಲಾಗ್ತದೆ. ಸ್ವರ್ಗಕ್ಕಿಂತ ಹೋಗ್ಬೇಕು ಒಳ್ಳೆ ಕೆಲಸ ಮಾಡಿದರೆ. अच्छा काम किया है समाज में, गलत काम किया है, कुकर्म किया है, उसको यमलोक में नरक में जाना चाहिए, ನರಕ ಕೋ ಬೇಜ್ನಾ ಚಾಯೆ. ಇದನ್ನು ನರಕಕ್ಕೆ ಯಾರು ಕಳಿಸ್ಬೇಕು, ಸ್ವರ್ಗಕ್ಕೆ ಯಾರು ಕಳಿಸ್ಬೇಕು, ಇದನ್ನು ಯಮದೂತ ನಿರ್ಧಾರವನ್ನು ಮಾಡ್ತಾರೆ. ಇದಕ್ಕೆ ಇದ್ರ ಬಗ್ಗೆ ಇಲ್ಲಿ ಚರ್ಚೆ ನಡೀತಾ ಇದೆ. करते आ रहे थे पर ऐसा कभी नहीं हुआ था. सामने बैठे चित्रगुप्त बार बार और चश्मा पहुंच. देखिए चित्रगुप्त बातचीत कर रहे, इसके बारे में कहा रहा है, यमधर्मराज से कहा रहा है. पलट और पन्ने पलट एक बड़ा किताब है, उसमें ಪನ್ನೆದ ಹಾಳೆಗಳನ್ನು ತಿರುವಾಗ್ತಾ ಇದೆ. ಒಂದು ದೊಡ್ಡ ಬುಕ್ ಇದೆ, ಕಿತಾಬ್ ಹೈ, ಉಸ್ಮೇ ಪನ್ನೆ ಕೋ ಪಲಟ್ ಕರ್ ದೇಖ್ ರಹಾ ಹೈ. ಅದರಲ್ಲಿ ಒಂದೊಂದೇ ಹಾಳೆಯನ್ನು ತೆಗೆದು ನೋಡ್ತಾ ಇದ್ದಾನೆ ಚಿತ್ರಗುಪ್ತ. ಪನ್ನೆ ಪಲಟ್ ರಜಿಸ್ಟರ್ ದೇಖ್ ರಹೇ ಥೇ. ಇದೆಲ್ಲ ರಿಜಿಸ್ಟರ್ ಅಂತ ತೆಗೆದು ನೋಡ್ತಾ ಇದೆ. ಯಾರ ಹೆಸರಿದೆ, ಯಾರು ಬಂದಿದ್ದಾರೆ, ಯಮಲೋಕಕ್ಕೆ ಯಾರು ಬಂದಿದ್ದಾರೆ, ಯಾರನ್ನು ಸ್ವರ್ಗ ಕಳಿಸಲಾಗಿದೆ, ಯಾರಿಗೆ ಶಿಕ್ಷೆ ಆಗಿದೆ, ಇವೆಲ್ಲ ತೆಗೆದು ನೋಡ್ತಾ ಇದೆ. ಸತ್ತರೆಲ್ಲ ಇಲ್ಲಿ ಬರ್ತಾ ಇದೆ, ಯಮಲೋಕಕ್ಕೆ ಬರ್ತಾ ಇದ್ರು. ಅವರು ಗಲ್ತಿ ಪಕಡ್ ಮೇ ಹಿ ನಹಿ ಆ ರಹಿ ಥಿ. ಯಾರು ಕೂಡ ತಪ್ಪು ಸಿಗಲಿಲ್ಲ. ಆಕಿರು ಕೊನೆಗೆ ನೋಡ್ತಾನೆ ಒಂದು ಹಾಳೆಯಲ್ಲಿ, ಆಕಿರು ಉನ್ಹೋನೆ रजिस्टर खींच कर इतने जोर से बंद किया कि मक्खी चपेट में आ गई. उसे निकालते हुए वे बोला, महाराज रिकॉर्ड सब ठीक है. बोलाराम के जीवने 5 दिन पहले देह त्यागी और यमदूत के साथ इस लोक के लिए रवाना भी हुआ, पर यह अभी तक नहीं पहुंची. ಚಿತ್ರಕ್ಕೆ ಎಲ್ಲ ಹಾಳೆಯನ್ನು ತೆಗೆದು ನೋಡ್ತಾ ಇದೆ. ಒಂದು ದೊಡ್ಡ ಬುಕ್, ಬಡಾ ಕಿತಾಬ್. ದೇಖ್ ರಹಾ ಹೈ, ಏಕ್ ಮೇ ಗಲ್ತಿ ಮಿನ. ಹೇಳ್ತಾನೆ ಚಿತ್ರಗುಪ್ತ, ಯಮರಾಜ್ ಎಲ್ಲ ಸರಿ ಇದೆ ರೆಕಾರ್ಡ್, ಆದರೆ ಒಬ್ಬ ವ್ಯಕ್ತಿ, ಯಾರು ಬೋಲಾರಾಮ ಎಂಬ ಒಬ್ಬ ವ್ಯಕ್ತಿ 5 ದಿನ ಆಗಿದೆ ಅವನ ಮರಣವನ್ನು. 5 ದಿನ ಪಹಲೇ ದೇಹತ್ಯಾಗಿ ಮರ್ಗಯ ಹೈ. 5 ದಿನ ಆಗಿ ಸತ್ತು, ಆದರೂ ಕೂಡ ಆತನ ಆತ್ಮ ಬರಲಿಲ್ಲ. ಆತ ಎಲ್ಲಿ ಬರಲಿಲ್ಲ, ಯಮಲೋಕಕ್ಕೆ ಬರಲಿಲ್ಲ, ಎಲ್ಲೋ ಇದೇನೋ ಗೊತ್ತಿಲ್ಲ ಅಂತ ಯಾರು ಚಿತ್ರಗುಪ್ತ ಯಮಧರ್ಮರಾಜನಿಗೆ ಹೇಳ್ತಾರೆ. ಇದಕ್ಕೆ ಪಹಲೆ 5 दिन पहले देहत्यागी और यमदूत के साथ इस लोक के लिए यमलोकಕ್ಕೆ ಬರಲಿಲ್ಲ, रवाना भी हुआ, यहाँ अभी तक नहीं पहुंचा. ಇಲ್ಲಿನ ತನಕ ಅವನು ಸುಳಿವೇ ಇಲ್ಲ. 5 ದಿನ ಆಗಿ ಸತ್ತು, ಭೂಲೋಕದಿಂದ ಇಲ್ಲಿ ಬರಬೇಕಾಯ್ತು ಯಮಲೋಕಕ್ಕೆ, ಆದರೆ ಬಂದಿಲ್ಲ ಮಹಾರಾಜ್ ಅಂತ ಯಾರು ಚಿತ್ರಗುಪ್ತ ಯಮಧರ್ಮರಾಜನಿಗೆ ಹೇಳ್ತಾರೆ. ಏಕೆ ಎಲ್ಲ ಪುಸ್ತಕವನ್ನು ತೆಗೆದು ಕಿತಾಬ್ ಬೋಲ್ಕರ್ ಕೌನ್ ಕಹ ರಹಾ ಹೈ, ಚಿತ್ರಗುಪ್ತ ಕಹ ರಹಾ ಹೈ. ಧರ್ಮರಾಜ ಪೂಜ. ಆಗ ಯಮಧರ್ಮರಾಜ ಕೇಳ್ತಾನೆ, ಇನ್ನೂ ಬಂದಿಲ್ಲ. ಎಂತೆಂಥ ದೊಡ್ಡ ವ್ಯಕ್ತಿಗಳೆಲ್ಲ ಸತ್ತರೆಲ್ಲ ಬಂದಿದ್ದಾರೆ, ಡಾಕ್ಟರ್ ಸತ್ತರು ಬಂದಿದ್ದಾರೆ, ವಕೀಲರು ಸತ್ತರು ಬಂದಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸತ್ತವರೆಲ್ಲ ಇಲ್ಲಿ ಯಮಲೋಕಕ್ಕೆ ಬಂದಿದ್ದಾರೆ. ಯಾಕೆ ಬಂದಿಲ್ಲ ಇವನು ಕೇಳ್ದಕ್ಕೆ ಧರ್ಮರಾಜ ಪೂಜ. और वह दूत कहाँ है. ಇದಕ್ಕೆ ದೂತನ ಕಳಿಸಿದ್ವಲ್ಲ, ಯಮದೂತನ್ನ, ಅವನೆಲ್ಲ ಹೋದ, ಅವನು ಬಂದಿಲ್ವಾ, ಕರ್ಕೊಂಬರ್ಲಿಲ್ವಾ, ಬೋಲಾರಾಮ ಎಲ್ಲೋದ, ದೂತ ಕೇಳ್ರಿ ಎಂದು ಯಾರೋ ಧರ್ಮರಾಜ ಹೇಳ್ತದೆ. ಧರ್ಮರಾಜ ಪೂಜ ಅಂದರೆ ಕೇಳ್ದ. ಅವ್ರ ದೂತ ಕಹಾ, ದೂತ ಏನು, ದೂತನ ಕಳಿಸಿದ್ದು ಬೋಲೋಕಕ್ಕೆ, ಅವನು ಕರ್ಕೊಂಬಾರಪ್ಪ ಅಂತ. ಅವನೆಲ್ಲಿ ಹೋಗಿದ್ದಾನೆ, ದೂತ ಬರಲಿಲ್ವಾ. ಮಹಾರಾಜ್ ಓಹು ಬಿ ಲಾಪತಾ ಹೇ. ಚಿತ್ರಗುಪ್ತ ಹೇಳ್ತಾನೆ, ಮಹಾರಾಜ್ ಓಹು ಬಿ ಲಾಪತ ಹೇ. ಆತನು ಕೂಡ ಪತ್ತೆ ಇಲ್ಲ, ಕರ್ಕೊಂಬರಕ್ಕೆ ಹೋದನು ಕೂಡ ಪತ್ತೆ ಇಲ್ಲ ಮಹಾರಾಜ್. ಅವನು ಹುಡುಕ್ತಾ ಇರಬೇಕು, ಅವನು ಸಿಕ್ಕಿರಕ್ಕಿಲ್ಲ ಅಂತ ಹೇಳ್ತದಕ್ಕೆ. महाराज वो भी लापता है. इसी समय
द्वार खुले और एक यमदूत बड़ा बदहवास वहाँ आया। देखिए ಈಗ ಮಾತಾಡ್ತಾ है बोधराम के बारे में, जीव के बारे में चर्चा चल रहा था। यमलोक में यमलोकದಲ್ಲಿ ಬೋಧರಾಮನ ಬಗ್ಗೆ ಚರ್ಚೆ ನಡೀತಾ ಇತ್ತು ಚಿತ್ರಗುಪ್ತ ಧರ್ಮರಾಜರ ನಡುವೆ. ಅಷ್ಟರೊಳಗೆ ಒಂದು ಯಮಲೋಕದಲ್ಲಿ ಆ ಬಾಗಿಲ ತೆರೆದುಕೊಳ್ಳುತ್ತೆ, ಒಂದು ಶಬ್ದ ಆಗುತ್ತೆ, ಬಾಗಿಲು ತೆರೆದುಕೊಳ್ಳೋದಕ್ಕೆ ದ್ವಾರ ಖುಲೆ ತೆರೆದುಕೊಳ್ಳೋದು, ದ್ವಾರನ ಬಾಗಿಲು दरवाज, दूसरा दरवाज खुले और एक यमदूत बड़ा बदहवाज वहाँ आया। अಷ್ಟೊಳಗೆ ಯಮದೂತ ಬರ್ತಾನೆ, ಯಮರಾಜನ दूत यमदूत ಬರ್ತಾನೆ। आया उसका मौलिक कुरूप चेहरा ಪರಿಶ್ರಮ, ಆ ಯಮದೂತನ ನೋಡಿದಾಗ ಏನೋ ಪರಿಶ್ರಮ ಪಟ್ಟಂತೆ ಕಾಣುತ್ತಾ ಇದ್ದ, ಸುಸ್ತು ಆದಂತೆ ಕಾಣುತ್ತಾ ಇದ್ದ, ದಣಿವಾದಂತೆ ಕಾಣುತ್ತಾ ಇದ್ದ, ತಖಾನುಭವ ಆಯಾಸವಾದಂತೆ ಕಾಣುತ್ತಾ ಇದ್ದ ಯಮದೂತ. ಯಾಕೆ ಬೋಧರಾಮನ ಜೀವನ ಹುಡುಕಿ ಅವನು ಸಿಗದಂಗೆ ಅಯ್ಯೋ ಅನಿಸುತ್ತೆ. ಅದಕ್ಕೆ ಪರೇಶಾನಿ ಅಂದರೆ ಶ್ರಮ ಪಟ್ಟಂತೆ ಕಾಣ್ತಾ ಇದ್ದ ಯಮದೂತ. ಕರೀತಾರೆ, ಕೇಳ್ತಾರೆ, ಯಾಕಪ್ಪ ಕರ್ಕೊಂಬಂದಿಲ್ಲ ಬೋಧರಾಮನ ಜೀವನ, ಯಾಕೆ ನಿಂತ ಕರ್ಕೊಂಬಂದಿಲ್ಲ? 5 दिन हुआ है, 5 दिन आए ಕೇಳ್ತಾರೆ। परेशानी यम के कारण और भी विकृत हो गया था। उसे देखते ही चित्रगुप्त चिल्ला उठे और तू कहाँ रहा इतने। ಚಿತ್ರಗುಪ್ತನು ಕೂಡ ಕೇಳ್ದಂಗೆ ಗಾಬರಿಯಿಂದ, ಇಲ್ಲಿ ತನಕ ಎಲ್ಲಿಗೆ ಹೋಗಿದ್ದೆ ನೀನು, ಎಲ್ಲಿದ್ದೆ? ತೋ ಕಹಾ ರಹಾ ಇತನೇ ದಿನ, ಇಲ್ಲಿ ಇಷ್ಟು ದಿವಸ ನೀನು ಎಲ್ಲಿದ್ದೆ, ಎಲ್ಲಿಗೆ ಹೋಗಿದ್ದೆ? ಚಿತ್ರಗುಪ್ತ ಕೇಳ್ದ। बोधराम का जीव कहाँ है? देखिए बोधराम का जीव कहाँ है? ಸರಿ, ಇಷ್ಟು ದಿವಸ ಆದಮೇಲೆ ಬಂದಿದ್ದೀವಿ, 5 ದಿವಸ ಆದಮೇಲೆ, ಆದರೆ ಬೋಧರಾಮನ ಜೀವ ಎಲ್ಲಿ? ಬೋಧರಾಮ್ ಬರಲಿಲ್ವಾ? बोधराम कहाँ है बताओ। चित्रगुप्त ने पूछता है किसको? यमदूतनನ್ನು ಕೇಳ್ತಾನೆ। यमदूत हाथ जोड़कर बोला, ಕೈ ಮುಗಿದು ಹೇಳ್ತಾನೆ ಯಮದೂತ, दयानिदान मैं कैसे बता दूं कि कहाँ हो गया। ನಾನು ಏನಂತ ಹೇಳಿ? ಅವನು ಹುಡುಕಿ ಸಾಕಾಯ್ತು, ನನಗೆ ಮೋಸ ಮಾಡಿ ಹೋಗ್ಬಿಟ್ಟ। आज तक मैंने धोखा नहीं खाया था, ಇವತ್ತಿನ ತನಕ ನಾನು ಯಾರಿಂದಲೂ ಕೂಡ ಮೋಸ ಆಗಿಲ್ಲ। ಧೋಖಾ ನಹಿ ಕಾಯಾ ತಾ, ಯಾರು ನನಗೆ ಮೋಸ ಮಾಡಿದ್ರು? ಸತ್ ನಂತರ ಯಮಲೋಕ ಕರ್ಕೊಂಬಂದ್ಬಿಡ್ತಾ ಇದ್ದೆ ಅವರ ಜೀವವನ್ನು। ಡಾಕ್ಟರ್ ಇರ್ಬೋದು, ವಕೀಲರಿರ್ಬೋದು, ವೈದ್ಯರಿರ್ಬೋದು, ದೊಡ್ಡ ವ್ಯಕ್ತಿಗಳನ್ನೆಲ್ಲ ನಾನು ಕರ್ಕೊಂಬಂದಿದ್ದೆ, ಆದರೆ ಬೋಧರಾಮ ಜೀವ ನನಗೆ ಮೋಸ ಮಾಡ್ತು। धोखा नहीं खाया था पर बोधराम का जीव मुझे चकमा दे गया। ಆದರೆ ಬೋಧರಾಮನ ಜೀವ ನನಗೆ ಮೋಸ ಮಾಡ್ತು, चकमा दे गया, ಮೋಸ ಮಾಡ್ತು ಬೋಧರಾಮನ ಜೀವ। 5 दिन पहले जब जीव ने बोधराम की देह को त्यागा, 5 ದಿವಸ ಆಯಿತು ಬೋಧರಾಮನ ದೇಹ ತ್ಯಾಗ ಮಾಡಿ ಅದು ಆತನ ಆತ್ಮ। तब मैंने उसे पकड़ा, ಆತನನ್ನು ಹಿಡ್ಕೊಂಡು ನಾನು ಕರ್ಕೊಂಡು ಬರ್ತಾ ಇದ್ದೆ, ಬೋಧರಾಮನ ಜೀವನ ಕರ್ಕೊಂಡು ಯಮಲೋಕಕ್ಕೆ ಬರ್ತಾ ಇದ್ದೆ। ಪಕಡ और इस लोक की यात्रा ಆರಂಭ ಆತನನ್ನು ಕರ್ಕೊಂಡು, ಆತನ ಆತ್ಮವನ್ನು ಕರ್ಕೊಂಡು ಜೀವವನ್ನು ನಾನು ಯಮಲೋಕದ ಕಡೆ ಬರ್ತಾ ಇದ್ದೆ। नगर के बाहर जो ही मैं उसे लेकर एक तीव्र वायु तरंग पर सवार हुआ, त्यों ही वह मेरी चंगुल से छूटकर ना जाने कहाँ गायब हो गया। ಅದಕ್ಕೆ ಕರ್ಕೊಂಡು ಆತನನ್ನು ಬರ್ತಾ ಇದ್ದೆ, ಒಂದು ಜೋರಾಗಿ ಗಾಳಿ ಬಂತು। ಆ ಸಂದರ್ಭದಲ್ಲಿ ನನ್ನ ಕೈಯಿಂದ, ನನ್ನ ಬೆರಳಿನಿಂದ, ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋದವನು ಎಲ್ಲಿ ಸೇರ್ಕೊಂಡ ಅಂತ ಗೊತ್ತಾಗಲಿಲ್ಲ। ಇದರ ಗಾಯಬ್ ಹುವಾ, ಮೈ ಪೂರಾ ढूंढ कर थक गया, ನಾನು ಪೂರ್ತಿ ಹುಡುಕಿ ಭೂಲೋಕನಲ್ಲೇ ಹುಡುಕಿ ಸುಸ್ತಾಗಿ ಹೋಗಿದ್ದೇನೆ, ಅವನು ಎಲ್ಲಿಗೆ ಹೋದ್ನೋ ಗೊತ್ತಾಗಲಿಲ್ಲ। ನಂತರ छूटकर ना जाने कहा गायब हो गया, ಗಾಯಬ್ ಅಂದರೆ ಎಲ್ಲಿಗೆ ಹೋದ, ಎಲ್ಲಿ ಮಾಯವಾದ್ನೋ ಗೊತ್ತಾಗಲಿಲ್ಲ, ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋದನು। ಹಿಂಗಾಗಿ ಲೇಟ್ ಆಯಿತು ಮಹಾರಾಜ್ ಅಂದರೆ ಚಿತ್ರಗುಪ್ತ ಮತ್ತು ಧರ್ಮರಾಜನ ಮುಂದೆ ಯಮದೂತ ತನ್ನ ಅಳಲನ್ನು ತೋಡ್ಕೊಂತ। ಇನ್ನು 5 दिनों में मैंने
ಸಾರಾ ಬ್ರಹ್ಮಾಂಡ ಚಾಂಡಾಲ. ಅದಕ್ಕೆ ಪೂರ್ತಿ 5 ದಿವಸ ನಾನು ಇಡೀ ಬ್ರಹ್ಮಾಂಡನೇ ಹುಡುಕ್ತೆ, ಅವನು ಪತ್ತೆನೇ ಇಲ್ಲ, ಗಾಯಬುವ, ಎಲ್ಲೋ ಇದರೋ ಗೊತ್ತಿಲ್ಲ ಹೇಳ್ತಾರೆ. ಪರ್ ಉಸ್ಕಾ ಕಹಾ ಪತಾ ನಹಿ ಛಲಾ. ಪತಾ ನಹಿ ಛಲಾ ಅಂದರೆ ಅವನ ವಿಳಾಸನೇ ಗೊತ್ತಿಲ್ಲ, ಎಲ್ಲಿ ಹೋಯ್ದಾನೆ ಸೇರಿಕೊಂಡಿದ್ದಾನೆ ಅಂತ ಗೊತ್ತಿಲ್ಲ ಮಹಾರಾಜ್. ಈ ಥರ ಮೋಸ ಮಾಡಿ ಹೋದ, ನಾನೇನು ಮಾಡಲಿ ಅಂತ ಯಮದೂತ ಹೇಳ್ತದಕ್ಕೆ. ಧರ್ಮರಾಜ್ ಕೋಸೆ ಬೋಲೆ, ಸಿಟ್ಟು ಬಂದುಬಿಡುತ್ತೆ ಧರ್ಮರಾಜನಿಗೆ. ಯಮಧರ್ಮರಾಜನಿಗೆ ಸಿಟ್ಟು ಬಂದ್ಬಿಡುತ್ತೆ ಯಮದೂತನೇ ಮಾತನ್ನು ಕೇಳಿ. ದೇಖಿ ಧರ್ಮರಾಜ್ ಕೋಸೆ ಬೋಲೆ ಮೂರ್ಖ. ಮೂರ್ಖ ಮೂರ್ಖ ಅಂತ ಬೈತೆ, ಕರ್ಕೊಂಬರಕ್ಕಾಗಲಿಲ್ಲ. ಲೇಕರ್ ನೈ ಹುವಾ, ಧೋಕಾ ಕಾಕರ್ ಆಯಾ ಹೈ. ಮೋಸ ಹೊಂದ್ಕೊಂಡು ಬಂದಿದೆಯಲ್ಲ, ಮೋಸ ಹೊಂದಿ ಕರ್ಕೊಂಬರಕ್ಕಾಗಲಿಲ್ವ. ಮೂರ್ಖ. जीवों को लाते लाते बूढ़ा हो गया, फिर भी एक मामूली बूढ़े आदमी के जीव ने तुझे चकमा दे दिया. ಅದಕ್ಕೆ ವಯಸ್ಸಾದಂಥ ಮುದುಕನಂದಿನಿ ಕರ್ಕೊಂಬರಕ್ಕಾಗಲ್ಲ, ಆತನ ಜೀವ ಕರ್ಕೊಂಬರಕ್ಕಾಗಲ್ಲ, ನೀನಂತ ದೂತ ಮೂರ್ಖ ಅಂತ ಯಾರು ಯಮರಾಜ ಯಮದೂತನಿಗೆ ಬೈತಾರೆ. ಆದ್ಮಿಕೆ ಜೀವನೇ ತುಜೆ ಚಕಮಾ ದೇ ದಿಯಾ, ವಯಸ್ಸಾದಂಥ ಜೀವ ನಿನಗೆ ಮೋಸ ಮಾಡ್ತಾ, ಏನಂತ ಹೇಳ್ತಾ ಇದೆಯಾ ಮೂರ್ಖ ಅಂತ ಯಾರು ಯಮರಾಜ ಯಮಧರ್ಮರಾಜ ಯಮದೂತನನ್ನು ಬೈತಾ ಇದೆ. ಯಮಧರ್ಮರಾಜ್ ಕೋ ಗಾಲಿಯಾ ಕರ್ ರಹಾ ಹೇ, ಬೂಢೋं से आपको चकमा काकर आया है. कौन सा दूत, ಎಂತ ನೀನು ದೂತ ಅಂತ ಬೈತೆ. दूत ने सिर झुकाकर कहा, महाराज मेरी सावधानी में बिल्कुल कसर नहीं थी, मेरे ये अभ्यस्त हाथों से अच्छे अच्छे वकील भी नहीं छूट सके. देखिए ಈ ಥರ ಯಾವುದು ಕೂಡ ಮೋಸ ಆಗಿರಲ್ಲ ಮಹಾರಾಜ್. ದೊಡ್ಡ ದೊಡ್ಡ ವಕೀಲರನ್ನೆಲ್ಲ ನಾನು ಕರ್ಕೊಂಡು ಬಂದಿದ್ದೆ. छूट सके पर इस बार तो कोई इंद्रजाल ही हो गया. ಇದರ ಹಿಂದೆ ಒಂದು ಇಂದ್ರಜಾಲನೇ ಅಡಗಿದೆ ಮಹಾರಾಜ್. ಎಲ್ಲ ಶವಗಳು ಕೂಡ ಸತ್ತ ಮೇಲೆ ಅವರ ಆತ್ಮ ಕರ್ಕೊಂಬರ್ತಾ ಇದ್ದೀನಿ, ಯಾವುದೂ ಕೂಡ ಮೋಸ ಮಾಡಿರಲಿಲ್ಲ. ಇವನಿಗೆ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂದರೆ ಭೂಲೋಕದಲ್ಲಿ ಏನೋ ಇವನ ಹಿಂದೆ ಇಂದ್ರಜಾಲನೇ ಅಡಗಿದೆ ಮಹಾರಾಜ್. ಕೋಯಿ ಇಂದ್ರಜಾಲ ಹೀ ಹೋಗಯ, ಇಂದ್ರಜಾಲ ಅಡಗಿದೆ ಮಹಾರಾಜ್ ಅಂತ ಯಾರು ಯಮದೂತ ಯಮಧರ್ಮರಾಜನಿಗೆ ಹೇಳ್ತಾರೆ. चित्रगुप्त ने कहा, महाराज आजकल पृथ्वी पर इस प्रकार का व्यापार बहुत चला. देखिए ಹೌದು ಮಹಾರಾಜ್, ಭೂಲೋಕದಲ್ಲಿ ಈ ಥರ ಬಹಳ ಅನ್ಯಾಯ ಆಗ್ತಾ ಇದೆ. ಕೊಲೆ ಆಗಿರುತ್ತೆ, ಕೊಲೆ ಅಲ್ಲ ಅಂತ ಸಾಬೀತು ಮಾಡ್ತಾರೆ ಕೋರ್ಟಲ್ಲಿ. ಮೋಸ ಮಾಡ್ತಾರೆ ಮಹಾರಾಜ್, ಈ ಥರ ಮೋಸ ನಡೀತಾ ಇದೆ ಭೂಲೋಕದಲ್ಲಿ. ವ್ಯಾಪಾರ ಬಹುತ ಚಲಾ ಹೇ, ಪೃಥ್ವಿ ಭೂಮಿಯಲ್ಲಿ इस प्रकार व्यापार बहुत लगा है. लोग दोस्तों को कुछ चीज बेचते हैं और उसे रास्ते में ही रेलवे वाले उड़ा देते हैं. और ओजरी के पार्सलों में मोजे रेलवे अफसर पहनते हैं. मालगाड़ी के डब्बे में डब्बे रास्ते में कट जाते हैं. एक बार और हो रही है, राजनीतिक दलों के नेता विरोधी नेता को उड़ाकर बंद कर देता है. इस तरह भूलोक में बहुत अन्याय चल रहा है, धोखा चल रहा है. बोधराम के जीव को भी तो इसी विरोधी ने मरने के बाद कराबी करने के लिए नहीं उड़ा दिया. धर्मराज ने व्यंग्य से चित्रगुप्त की ओर देखते हुए कहा, तुम्हारी भी रिटायर्ड होने की उम्र आ गई. भला बोधाराम जैसे नगण्य दीन आदमी से किसी को क्या लेना देना. इसी समय वही कहीं से घूमते घूमते नारद मुनि वहाँ आ गए. देखिए दोनों लोग चर्चा कर रहा है यमलोक में. यमलोकದಲ್ಲಿ 3 ಜನ ಚರ್ಚೆ ಮಾಡ್ತಾ ಇದ್ದಾರೆ. ಯಾರು? यमधर्मराज, चित्रगुप्त और यमदूत. समस्या के बारे में चर्चा चल रहा यमलोक में. किसका समस्या के बारे में? बोधाराम का जीव नहीं आया, बोधारामನ ಜೀವ ಬಂದಿಲ್ಲ ಇಲ್ಲಿಗೆ ಯಮಲೋಕಕ್ಕೆ ಅಂತ ಚರ್ಚೆ ನಡೀತಾ ಇತ್ತು. ಯಾಕೆ ಬಂದಿಲ್ಲ, ಎಲ್ಲಿ ಹೋಗಿದ್ದೀರಿ, ಯಾಕೆ ಮೋಸ ಮಾಡ್ದ
इसके बारे में चर्चा चल रहा था बीच अष्टೊಳಗ ಮಧ್ಯದಲ್ಲಿ नारद मुनि प्रवेशವನ್ನು ಮಾಡ್ತಾರೆ देखिए इसी समय वही से घूमते घूमते नारद मुनि वहम आ गए घूमते घूमते सुत्ता सुत्ताಡ್ತಾ नारद मुनि अष्टೊಳಗ ಬರ್ತಾರೆ धर्मराज को घुमा सुना बैठे देखा लोग क्यों धर्मराज कैसे चिंतित बैठे हे देखिए ಬಂದ್ಬಿಟ್ಟು ಧರ್ಮರಾಜನ ಕೇಳಿದ್ರೆ ಅಮ್ಮ ಧರ್ಮರಾಜನ ಯಾರೋ यार नारदम ಏನೋ ಚಿಂತೆ ಮಾಡ್ದಂಗೆ ಕಾಣ್ತಾ ಇತ್ತಲ್ಲ यम धर्मराज क्या समस्या है थोड़ा मुझे बताइए समस्या के बारे में मैं थोड़ा ढूंढता हूँ उसके बारे में क्यों धर्मराज कैसे चिंतित बैठे ಏನು ಚಿಂತೆ ಮಾಡ್ತಾ ಇದ್ರಲ್ಲ ಏನು ಸ್ವಲ್ಪ ನಮಗೂ ಕೂಡ ಹೇಳಿ ಅಂತ ಹೇಳ್ತೀವಿ क्यों नरक में निवास स्थान की समस्या अभी हल नहीं हुई धर्मराज ने कहा वो समस्या तो कभी ही हल हो गई नरक में पिछले सालों में बड़े गुणी कारीगर आ गए थे कहीं इमारतों के ठेकेदार है जिन्होंने पूरे पैसे लेकर रद्दी इमारतें बनाई बड़े बड़े इंजीनियर भी आ गए हैं जिन्होंने ठेकेदारों से मिलकर पंचवर्षीय योजनाओं को पैसा खाया ओवर और शेयर है जिन्होंने उन मजदूरों की हार्जी भरकर पैसा हड़पा देखिए भूलोक में इस तरह क्या करते हैं धोखा करता है रिश्वत लेता है ಆಫೀಸ್ಗಳಲ್ಲಿ ಲಂಚವನ್ನು ನಾವು ತೆಗೆದುಕೊಳ್ಳೋದು ಕಾಣ್ತೀವಿ ಈ ಥರ ಅನ್ಯಾಯ ನಡೀತಾ ಇದೆ ಕಂಟ್ರಾಕ್ಟರಿಂದ ಹಣವನ್ನು ತೆಗೆದುಕೊಳ್ಳೋದು ನಾವು ಕಾಣ್ತೀವಿ ಲಂಚ ಕುಳಿತವನ್ನು ನಾವು ಕಾಣ್ತೀವಿ ಜೋ ಕಭಿ ಕಾಮ ಪರ್ ಗಯೇ ನಹಿ ಯಾವುದೇ ಕೆಲಸ ಆಗಬೇಕು ಅಂದರೆ ಏನೋ ಲಂಚ ನಾವು ಕಾಣ್ತೀವಿ ಭೂಲೋಕದಲ್ಲಿ इन्होंने बहुत जल्दी नरक में कही इमारतें तान दिए हैं वो समस्या तो हल हो गई पर एक बड़ी विकट उलझन आ गई है बोलराम नाम के एक आदमी की 5 दिन पहले मृत्यु हुई देखिए 5 ದಿನದ ಹಿಂದೆ ಬೋಲಾರಾಮ ಎಂಬ ವ್ಯಕ್ತಿ ಮರಣವನ್ನು ಅಪ್ಪಿದ್ದಾನೆ ಭೂಲೋಕದಲ್ಲಿ ಆದರೆ ಇಲ್ಲಿನ ತನಕಲ್ಲೂ ಕೂಡ 5 ದಿನ ಆದರೂ ಕೂಡ ಆತನ ಸುಳಿವಿಲ್ಲ ಅವನು ಬಂದಿಲ್ಲ ನಮಗೆ ಮೋಸ ಮಾಡಿದ್ದಾನೆ ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಯಾರೋ ಯಮರಾಜ ಹೇಳ್ತಾರೆ मृत्यु हुई उसके जीव को यह दूत यहाँ ला रहा था कि जीव इसे रास्ते में चकमा देकर भाग गया देखिए ಬೋಲಾರಾಮನ ಜೀವವನ್ನು ತೆಗೆದುಕೊಂಡು ಕರ್ಕೊಂಡು ಬರುವಾಗ ಆತ ಮೋಸವನ್ನು ಮಾಡಿ ಓಡಿ ಹೋಗಿದ್ದಾರೆ ಇದು ಸಮಸ್ಯಾ हुआ है देखिए इसने सारा ब्रह्मांड चांडा ಈ ದೂತ ಇಡೀ ಬ್ರಹ್ಮಾಂಡನೇ ಹುಡುಕಿದೆ ಇಡೀ ಪೂರ್ತಿ ಭೂಮಿನೇ ಹುಡುಕಿದ್ರೆ ಆದರೂ ಕೂಡ ಅವನು ಸಿಕ್ಕಿಲ್ಲ ನಹಿ ಮಿಲಾ ಉಸ್ಕಾ ಏಕ ಸಮಸ್ಯೆ ಏನೋ ಅವನ ಸಮಸ್ಯೆ ಇರಂಗಿದೆ ಇದ್ರ ಹಿಂದೆ ಅದು ಸುಮ್ಮನೆ ಬರ್ತಾ ಇದ್ದೀನಿ ತಪ್ಪಿಸ್ಕೊಂಡು ಹೋಗಿದ್ದಾನೆ ಅಂದರೆ ಏನೋ ಅವನ ಸಮಸ್ಯೆ ಇದೆ ಅಂತ ಹೇಳ್ತಾರೆ ಪರ್ವಹೋ ಕಹಿ ನಹಿ ಮಿಲಾ ಎಷ್ಟೇ ಹುಡುಕಿದ್ರು ಕೂಡ ಈ ದೂತನಿಗೆ ಸಿಕ್ಕಿಲ್ಲ ಆಗರ ಐಸ ಓನೇಲಗ ಈ ಥರ ಆದರೆ ಎಲ್ಲರೂ ಕೂಡ ತಪ್ಪಿಸ್ಕೊಂಡು ಹೋದರೆ ಅವರಿಗೆ ಶಿಕ್ಷೆ ನಿರ್ಧರಿಸದೆ ಅನೇಕ ಹಿಂಸೆಗಳು ಆಗ್ತವೆ ಹಿಂಗೆ ಬಿಟ್ಟುಕೊಟ್ಟು ಶಿಕ್ಷೆ ಕೊಡೋದಂಗೆ ಅನ್ಯಾಯವೆಲ್ಲ ಜಾಸ್ತಿ ಆಗ್ತವೆ ಭೂಲೋಕದಲ್ಲಿ ಅಗರ್ ಐಸಾ ಹೋನೆ ಲಗಾ ತೋ ಪಾಪ ಪುಣ್ಯ ಕಾ ಬೋಧ ಹಿ ಮೇಲ್ ಮಿಟ್ ಜಾಯೇಗಾ ಪಾಪ ಪುಣ್ಯವನ್ನು ನಿರ್ಧರಿಸ್ಲಿಕ್ಕೆ ಸಾಧ್ಯವಿಲ್ಲ ಈ ಥರ ಹಂಗೆ ಬಿಡಂಗಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷಾ ಹೋನಾ ಚಾಹಿಯೇ ಅವರಿಗೆ ಶಿಕ್ಷೆ ಆಗಬೇಕು इसलिए उसको लेकर आना चाहिए ಅದರಿಂದ ಆತನನ್ನು ಕರ್ಕೊಂಬರ್ಬೇಕು ಬೋಲರಾಮನನ್ನ ಅಂತ ಹೇಳ್ತಾರೆ ಯಾರೋ ಅಲ್ಲಿದ್ದಂತ ಚಿತ್ರಗುಪ್ತ ಯಮಧರ್ಮರಾಜ ಹೇಳ್ತಾರೆ ನಾರದನೇ ನಾರದ ಕೇಳ್ತಾನೆ ಆ ಸಂದರ್ಭದಲ್ಲಿ ಪೂಜ ಅಂದರೆ ಕೇಳ್ತೀನಿ ಉಸ್ पर इनकम टैक्स तो बकाया नहीं था ಸಾಮಾನ್ಯ ಅವನು ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋ ಕಾಣ್ತಾ ಹಂಗಾಗಿ ಓಡೋಗಿರ್ಬೇಕು ಯಾರೋ ನಾರದ ಮುನಿ ಹೇಳ್ತಾರೆ ಸಂದರ್ಭಾನುಸಾರ ಪೂಜುತ್ತಾ
इसको याद में रखना चाहिए। देखिए नारद ने पूछा उस पर इनकम टैक्स तो बकाया नहीं था, हो सकता है उन लोगों ने रोक लिया हो। इನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅನ್ಸುತ್ತೆ, ಹಂಗಾಗಿ ಅವನು ತಡೆದಿರಬೇಕು, ಹಂಗಾಗಿ ಅವನು ಹೋಗಿರಬೇಕು ಅಂತ ಹೇಳ್ತಾರೆ. ಯಾರೋ ನಾರದ ಮುನಿನೇ ಪೂಜೆ ಕೇಳ್ತಾರೆ. चित्रगुप्त का संदर्भ चित्रगुप्त ಹೇಳ್ತಾರೆ इनकम होती तो टैक्स होता, भूख मराता. ಅದಕ್ಕೆ ಇನ್ಕಮ್ ಬಂದಿದ್ರೆ ಅವನಿಗೆ ಹೆಚ್ಚಿಗೆ ಟ್ಯಾಕ್ಸ್ ಕಟ್ತಾ ಇದ್ದ. ಈ ಥರ ಹಸುವಿನಿಂದ ಸಾಯ್ತಾ ಇಲ್ಲ, ಭೂಕ್ ಸೆ ಮರ, ಹಸುವಿನಿಂದ ಸತ್ತಿದ್ದಾನೆ ಇವನು. ಕಾರಣ ಕ್ಯಾ ಹೈ इसके बारे में ढूंढना चाहिए, ಇದ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಯಾರು ಚಿತ್ರಗುಪ್ತ ಹೇಳ್ತಾರೆ. नारद बोले मामला बड़ा ದಿಲಚಸ್ಮ ಹೈ. ಇದಕ್ಕೆ ನಾರದ ಮುನಿ ಹೇಳ್ತಾ ಸಂದರ್ಭದಲ್ಲಿ ಇದು ಬಹಳ ದೊಡ್ಡ ವಿವಾದ ಇರಂಗಿದೆ. ಮಾಮಲಾದ ವಿವಾದ, ದೊಡ್ಡ ಸಮಸ್ಯೆ ಇರಂಗಿದೆ. ಯಾರ್ದು? ಬೋಲಾರಾಮ್ ಕಾ ಜೀವ್, ಬೋಲಾರಾಮನ ದೊಡ್ಡ ಸಮಸ್ಯೆ ಇರಂಗಿದೆ. ಇದು ಏನಂತ ಪತ್ತೆ ಹಚ್ಚಬೇಕು ಅಂತ ನಾರದ ಮುನಿ ಯೋಚನೆ ಮಾಡ್ತಾರೆ. ಮಾಮಲಾ ಬಡಾ ದಿಲಚಸ್ಪ ಹೈ, ಅಚ್ಚಾ ಮುझे उसका नाम पता तो बताओ, मैं पृथ्वी पर जाता हूँ. ಅವನ ಅಡ್ರೆಸ್ ಹೇಳಿದರೆ, ಪಥ ಅಂದರೆ ವಿಳಾಸವನ್ನು ಹೇಳಿದರೆ, ಪತಾತೋ ಮಾಯ್ ಉಸ್ಕೋ ಡೋಂಟ್ ಕರ್ ಆತಾ ಹ್ಞೂ, ನಾನು ಭೂಲೋಕಕ್ಕೆ ಹೋಗಿ ಅವ್ನು ಹುಡ್ಕೊಂಬರ್ತೀನಿ, ಅವ್ನು ಪತ್ತೆ ಮಾಡ್ಕೊಂಬರ್ತೀನಿ. ಅನುಮತಿ ಕೊಡಿ ಮಹಾರಾಜ್, ಅನುಮತಿ ದೀಜಿಯೇ ಮಹಾರಾಜ್, ಮಾಯ್ ಭೂಲೋಕ ಜಾತಾ ಹೂँ. इसके बारे में पूछता ही ನಾರದ ಮುನಿ ಕೇಳ್ತಾರೆ. ಅವನ ಹೆಸರೇನು? ಬೋಲಾರಾಮ್. ನಾನು ಹೋಗಿ ಬರ್ತೀನಿ, ಅವನ ವಿಳಾಸ ಕೊಡಿ ಅಂತ ಕೇಳ್ತಾರೆ. देखिए चित्रगुप्त ने रजिस्टर देकर बताया. चित्रगुप्त ರಿಜಿಸ್ಟರ್ ನೋಡಿಬಿಟ್ಟು ಹೇಳ್ತಾನೆ. ದೇಕರ್ ಬತಾಯ ಹೇಳ್ತಾನೆ, ರಿಜಿಸ್ಟರ್ ನೋಡಿಬಿಟ್ಟು ಹೇಳ್ತಾನೆ. ಏನು, ಯಾವ ಊರು, ಏನು, ಅವನ ಹೆಸರೇನು, ಏನು ಕೆಲಸ ಮಾಡ್ತಾ ಇದ್ದ, ಕ್ಯಾ ಕಾಮ್ ಕರ್ತಾ ತಾ, इसके बारे में देखकर रजिस्टर बड़ा किताब देखकर कहता है ಬೋಲಾರಾಮ್ ನಾಮ್ ತಾ ಉಸ್ಕಾ. ಆತನ ಹೆಸರು ಬೋಲಾರಾಮ ಅಂತ. ಬೋಲಾರಾಮ ಜಬಲ್ಪುರ್ ಶಹರ್ ಮೇ, ಇದಕ್ಕೆ ಯಾವರು? ಜಬಲ್ಪುರ್ ಎಂಬ ಒಂದು ನಗರ, ಶಹರ್ ಮೇ, ಗಮಾಪುರ್ ಮೊಹಲ್ಲೆ ಮೇ. ಇದಕ್ಕೆ ಜಬಲ್ಪುರ್ ಆ ನಗರದ ಗಮಾಪುರ್ ಎಂಬ ಒಂದು ಮಹಲ್ಲೆಯಲ್ಲಿ ಅವನು ವಾಸವಾಗಿದ್ದಾನೆ. ನಾಲೆಗೆ ಕಿನಾರೆ, ಅಲ್ಲೊಂದು ನಾಲೆ, ನದಿ ಹರಿಯಿತು, ಒಂದು ನಾಲೆಯ ಪಕ್ಕದಲ್ಲಿ, ಕಿನಾರೆ ಅಂದರೆ ದಡದಲ್ಲಿ, ಏಕ 1.5 ಕಮರೆಗೆ ಟೂಟೆ ಪೂಟೆ ಮಕಾನ್ ಮೇ, ಅಲ್ಲೊಂದು ಸಣ್ಣದು ಒಂದು ಮನೆ ಇದೆ. ಒಂದು ಮುರಿದೋದಂಥ ಒಂದು ಕಿತ್ತು ಹೋದಂಥ ಸಣ್ಣ ಮನೆಯಲ್ಲಿ ಅವನು ವಾಸವಾಗಿದ್ದ. ಟೂಟೆ ಪೂಟೆ ಮಕಾನ್ ಮೇ, ಮಕಾನ್ ಅಂದರೆ ಮನೆ. ಓ ಪರಿವಾರ ಸಮೇತ ರಹತಾ ತಾ, ಕುಟುಂಬ ಸಮೇತನಾಗಿ ಅಲ್ಲಿ ಇರ್ತಾ ಇದ್ದ. ಯಾವೂರಲ್ಲಿ? ಜಬಲ್ಪುರ್ ಶಹರ್ಗೆ ಗಮಾಪುರ್ ಮೊಹಲ್ಲೆ, ನಾಲೆ ಕೆ ಕಿನಾರೆ, ಏಕ कमरे के टूटे फूटे मकान में वो परिवार समेत रहता था. ಪರಿವಾರ ಸಮೇತನಾಗಿ ಜಬಲ್ಪುರದ ಗಮಾಪುರ ಎಂಬ ಒಂದು ಮಹಲ್ಲೆಯಲ್ಲಿ ವಾಸವಾಗಿದ್ದಾನೆ ಎಂಬುದನ್ನು ಆ ರಿಜಿಸ್ಟರ್ ತೆಗೆದುಬಿಟ್ಟು ಯಾರು? ಚಿತ್ರಗುಪ್ತ ಯಾರಿಗೆ ಹೇಳ್ತಾನೆ? ನಾರದ ಮುನಿಗೆ ಹೇಳ್ತಾನೆ. ಉಸ್ಕಿ ಏಕ ಸ್ಥಿತಿ, ಇದಕ್ಕೆ ಆತನಿಗೆ ಒಬ್ಬಳು ಹೆಂಡತಿ ಇದ್ದಾಳೆ, ಎಲ್ಲ ವಿಚಾರವನ್ನು ಹೇಳ್ದೆ. ಏಕ ಸ್ಥಿತಿ, 2 ಲಡ್ಕೆ और 1 ಲಡ್ಕಿ. 2 ಲಡ್ಕಿ, ಇಬ್ಬರು ಮಕ್ಕಳು, ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು, ಒಬ್ಬ ಹೆಂಡತಿ ಆತನಿಗೆ ಇದ್ದಾಳೆ ಎಂಬುದನ್ನು ಹೇಳ್ತೀನಿ. ಉಮ್ರು ಲಗಬಗ್ ಅಂದರೆ ಸುಮಾರು, ಆತನಿಗೆ ವಯಸ್ಸು. ಉಮ್ರು ಅಂದರೆ ವಯಸ್ಸು, ಆತನಿಗೆ ಎಷ್ಟಿರಬಹುದು? लगभग 60 साल। 60 का मतलब क्या है? 60 60 ವರ್ಷ ಆತನೇ ಆಗಿದೆ. ಸಾಲ್ ಸರ್ಕಾರಿ ನೌಕರ, ಇವನು ಸರ್ಕಾರಿ ಕೆಲಸದಲ್ಲಿದ್ದ. ಇದರಲ್ಲಿ ಸುಮಾರು लगभग 60 साल 60 ವರ್ಷ. 5 साल पहले रिटायर्ड हो गया था. 5 साल पहले ಅಂದರೆ 5 ವರ್ಷ ಮತ್ತೆ ರಿಟೈರ್ಡ್ ಆಗಿದೆ. ಮುಂಚೆ 55 ವರ್ಷಕ್ಕೆ ರಿಟೈರ್ಡ್ ಆಗಿದೆ. 60 ವರ್ಷ ಆದರೂ ಕೂಡ ಪೆನ್ಷನ್ ಸೆಟಲ್ಮೆಂಟ್ ಆಗಿಲ್ಲ.
ಯಮಲೋಕಕ್ಕೆ ಹೋಗಿಲ್ಲ ಇವನು, ಹಂಗಾಗಿ ಪೆನ್ಷನ್ ಸೆಟಲ್ಮೆಂಟ್ ಆಗಲ್ಲ, ಇವನು ಯಮಲೋಕಕ್ಕೆ ಹೋಗಿಲ್ಲ, ತಪ್ಪಿಸ್ಕೊಂಡು ಹೋಗಿಲ್ಲ. ಈಗ 5 साल पहले रिटायर्ड हो गया था, मकान का किराया उसने 1 साल से नहीं दिया. ಆದರೆ ಕಿರಾಯ ಅಂದರೆ ಬಾಡಿಗೆ, ಮನೆ ಬಾಡಿಗೆ 1 ವರ್ಷದಿಂದ ಕಟ್ಟಿಲ್ಲ. ಇದು ಆರ್ಥಿಕ समस्या ನಾವು ಇದರಲ್ಲಿ ಕಾಣ್ತೀವಿ. गरीबी हम देखते हैं, पहले बताया है हरिशंकर परसाई जी ने लेखन को, गरीबी समस्या, आर्थिक समस्या, रिश्वत खोर के बारे में इस गद्य में व्यक्त किया है. ಲಂಚಗುಳಿತನ, ಬಡತನ, ಆರ್ಥಿಕ ಸಮಸ್ಯೆ ಬಗ್ಗೆ ಇಲ್ಲಿ ಹೇಳಲಾಗ್ತಾ ಇದೆ. ಇದಕ್ಕೆ इसीलिए मकान और मालिक उसे निकालना चाहता था. 1 ವರ್ಷದಿಂದ ಮನೆ ಬಾಡಿಗೆ ಕಟ್ಟಿಲ್ಲ, ಕಿರಾಯಿನ ಇದೆಯಾ, इसलिए ಆತನನ್ನು ಆ ಕಾರಣದಿಂದ ಮನೆ ಮಾಲೀಕ, ಮಕಾನ್ ಮಾಲಿಕ್ ಅಂದರೆ ಮಕಾನ್ ಮಾಲೀಕ ಮನೆ ಮಾಲೀಕ, ಓನರ್ ಮನೆಯ, ಉಸೆ ನಿಕಾಲ್ನ ಚಾತಾತ ಮನೆ ಬಿಡಿಸ್ಬೇಕು ಅಂತ ಮಾಡಿದ್ದಂತೆ ಮನೆ ಮಾಲೀಕ. ಇದನ್ನೇ ಮೇ ಬೋಲರಾಮನೆ ಸಂಸಾರ ಹಿ ಛೋಡ್ ದಿಯಾ. ಇದರಿಂದ ಇವನೇನು ಮಾಡ್ದ, ಸಂಸಾರ ಹಿ ಛೋಡ್ ದಿಯಾ. ಈ ಆರ್ಥಿಕ ಸಮಸ್ಯೆಯಿಂದ ಪೆನ್ಷನ್ ಸೆಟಲ್ಮೆಂಟ್ ಆಗದಲೇ ಆಫೀಸಿಗೆ ಸುತ್ತಿ ಮನೆಯಿಂದ ಆಫೀಸಿಗೆ ಹೋದ, ಆಫೀಸಿಂದ ಮನೆಗೆ ಬರೋ ಸುತ್ತಿ ಅದೇ ಚಿಂತೆಯಲ್ಲಿ ಮರಣವನ್ನು ಆಗ್ತಾನೆ. ಯಾರೋ ಬೋಲಾರ ಮರ್ ಗಯಾ. ಹಾ ಜೋ 5वां दिन है, बहुत संभव है कि अगर मकान मालिक वास्तविक मकान मालिक है तो उसने बोलराम के मरते ही उसके परिवार को निकाल दिया होगा. इसीलिए आपको परिवार की तलाश में काफ़ी घूमना पड़ेगा. देखिए ಅವನು ಮನೆಗೆ ಬಂದು ಹುಡುಕಾಡಲಿಕ್ಕೆ ಶುರು ಮಾಡಿದ. ತಲಾಶ್ ಅಂದರೆ ಹುಡುಕುವುದು, ಪರಿಶೀಲನೆ ಮಾಡೋದು. ಈ ಥರ ಸಮಸ್ಯೆ, ಆರ್ಥಿಕ ಸಮಸ್ಯೆ ಉಂಟಾಯಿತು. ಈ ಸಮಸ್ಯೆಯಲ್ಲೇ ಈತ ಪ್ರಾಣವನ್ನು ಬಿಟ್ಟ. ಮಾ ಬೇಟಿಗೆ ಸಮ್ಮಿಲನ್ क्रंदन से ही नारद बोलाराम का मकान पहचान गए. ಈ ಥರ ಭೂಲೋಕಕ್ಕೆ ಬಂದು ನೋಡ್ತಾನೆ, ಯಾರೋ ನಾರದ ಮನೆ ಆಕ್ರಂದನ ಕೇಳುತ್ತೆ. ಈ ಸಮಸ್ಯೆಯನ್ನು ಹೇಳ್ಕೊಂತ ಪತ್ನಿ ಅಳುತ್ತಾ ಇರ್ತಾಳೆ. ಈ ಆಕ್ರಂದನವನ್ನು ಕೇಳಿ ಅವನ ಮನೆಯನ್ನು ಹುಡುಕೊಂಡು ಬರ್ತಾನೆ ಭೂಲೋಕದಲ್ಲಿ. ಯಾರೋ ನಾರದ ಮನೆ. सम्मिलित क्रंदन से ही नारद बोलाराम का मकान पहचान गई. ಪತ್ನಿಯನ್ನು ಹಚ್ಚಿದ ಆತನ ಮನೆ ಇದೇ ಇರಬೇಕು ಅಂತ ಆ ಮಹಿಳೆ ಹೇಳ್ತಾ ಇರೋದನ್ನು ನೋಡಿಬಿಟ್ಟು, ಬೋಲಾರಾಮನ ಪತ್ನಿ ಹೇಳ್ತಾ ಇರೋದನ್ನು ನೋಡಿಬಿಟ್ಟು, ದ್ವಾರಪರ ಆಕಾರ ಉನ್ಮೋನೆ ಆವಾಜ್ ಲಗ. ಈ ಮನೆ ಮುಂದೆ ಬಂದು ಹೊಡ್ತಾ ಇರುವಂಥ ಮಹಿಳೆಯ ಮನೆ ಮುಂದೆ ಬಂದು ನಾರದ ಮನೆ ಕೂಗ್ತಾನೆ. ಆವಾಜ್ ಲಗಾಯಿ नारायण 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 नारायण. लड़की ने देखकर कहा आगे जाओ महाराज. ಯಾರೋ ಭಿಕ್ಷುಕದನ್ನು ಇರ್ಬೋದು ಅಂತ ಹಾಗೆ ಮುಂದೋಗಿ ಮಹಾರಾಜ್ ಅಂತ ಯಾರು ಆ ಮಗಳು, ಬೋಲಾರಾಮನ ಮಗಳು ಹೇಳ್ತಾರೆ. ನಾರದನೇ ಕಹ ಮುಜೆ ಭಿಕ್ಷಾ ನಹಿ ಚಾಯೆ. ನಾರದ ಸಂದರ್ಭದಲ್ಲಿ ಹೇಳ್ತಾರೆ, ನನಗೆ ಭಿಕ್ಷೆ ಬೇಕಾಗಿಲ್ಲ, ನಾನು ಭಿಕ್ಷುಕನಲ್ಲ. मुझे भिक्षा नहीं चाहिए. संदर्भानुसार पूछता है कौन, किसने किससे कहा, संदर्भानुसार लिखे इसमें पूछता है, याद में रखना चाहिए इस वाक्य. नारद ने कहा मुझे भिक्षा नहीं चाहिए, मुझे बोलाराम के बारे में कुछ पूछताछ करनी है. देखिए ನಾನು ಬಂದಿರೋದು ಬೋಲಾರಾಮನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಂದಿದ್ದೀನಿ, ಅವನ ಬಗ್ಗೆ ವಿಚಾರಿಸ್ಲಿಕ್ಕೆ ಬಂದಿದ್ದೀನಿ. ನನಗೆ ಭಿಕ್ಷೆ ಬೇಡಕ್ಕಲ್ಲ, ನಾನು ಭಿಕ್ಷುಕನಲ್ಲ ಅಂತ ಹೇಳ್ತೀನಿ. अपनी माँ को जरा बाहर भेजो बेटी. ನಿಮ್ಮ ತಾಯಿಯನ್ನು ಸ್ವಲ್ಪ ಕರಿ ಮಗಳೇ, ಸ್ವಲ್ಪ ತಾಯಿಯನ್ನು ಕರಿ. ಬೋಲಾರಾಮ್ ಕೆ ಬಾರೆ ಮೇ ಪೂछने के लिए मैं आया हूँ. ಕೇಳಲಿಕ್ಕೆ ಬಂದಿದ್ದೀನಿ, ಆತನ ಬಗ್ಗೆ ವಿಚಾರ ಮಾಡಲಿಕ್ಕೆ ಬಂದಿದ್ದೀನಿ, ಸ್ವಲ್ಪ ಕರಿತೀಯಾ ನಿಮ್ಮ ತಾಯಿಯನ್ನ ಅಂತ ಹೇಳ್ತಾರೆ. ಬೋಲಾರಾಮ್ ಕಿ ಪತ್ನಿ ಬಾಹರ್ ಹಾಯಿ. ಇದಕ್ಕೆ ಬೋಲಾರಾಮನ ಹೆಂಡತಿ ಆ ಸಂದರ್ಭದಲ್ಲಿ ಹೊರಗಡೆ ಬರ್ತಾರೆ. पति बाहर आई. नारद ने कहा माता बोलराम को क्या बीमारी थी. देखिए नारद ಕೇಳ್ತಾನೆ, ತಾಯಿ ಬೋಲರಾಮನಿಗೆ ಏನಾರು ಕಾಯಿಲೆ ಇತ್ತಾ. बीमारी का मतलब ಕಾಯಿಲೆ ಆಗಿತ್ತಾ, ಅವನು ಸಾಯಲಿಕ್ಕೆ ಕಾರಣ ಏನೋ, मरने के लिए कारण क्या है, क्या हुआ, ಏನಾಯಿತು, थोड़ा बताइए, जरा बताइए ಅಂತ ಕೇಳ್ತಾನೆ. देखिए ಸ್ವಲ್ಪ ಹೇಳಿ ಅಂತ ಹೇಳ್ತಾನೆ.
क्या बताओ गरीबी की बीमारी थी ಇದಕ್ಕೆ ಮಹಿಳೆ ಅವ್ರಿಗಿದ್ದಿದ್ದು ಬಡತನದ ಕಾಯಿಲೆ, ಆರ್ಥಿಕ ಸಮಸ್ಯೆ ಕಾಯಿಲೆ ಇತ್ತು. ಆ ಕಾರಣದಿಂದ ಅವರು ಮರಣವನ್ನಪ್ಪಿದ್ರು. ಯಾವುದೇ ಕಾಯಿಲೆ ಇರಲಿಲ್ಲ ಅವ್ರಿಗೆ. ಕಾಯಿಲೆ ಆರ್ಥಿಕ ಸಮಸ್ಯೆ ಕಾಯಿಲೆ, ಗರೀಬಿ ಬಡತನದ ಕಾಯಿಲೆ, गरीबी की बीमारी थी. 5 साल से गए पेंशन पर बैठे. 5 ವರ್ಷ ಆಯಿತು ಪೆನ್ಷನ್ ಬರಲೇ ಇಲ್ಲ. पेंशन पर बैठे पर पेंशन अभी तक नहीं मिली. 5 ವರ್ಷ ಆದರೂ ಕೂಡ ಪೆನ್ಷನ್ ಸಿಗಲಿಲ್ಲ. ಇದು ಸಮಸ್ಯೆಯಿಂದ, ಆರ್ಥಿಕ ಸಮಸ್ಯೆಯಿಂದ ಕೊರಗಿ ಅವರು ಸತ್ತು. हर 10-15 दिन में एक ದರಖಾಸ್ತು ದೇತೆ ತೇ. ಇದಕ್ಕೆ ಅವ್ರು ಯಾವಾಗಲೂ ಕೂಡ ದರಖಾಸ್ತು ಅಂದರೆ ಪ್ರಾರ್ಥನಾ ಪತ್ರ. 10 ದಿವಸಕ್ಕೆ 15 ದಿವಸಕ್ಕೆ ಒಂದು ಸತಿ 10 और 15 ದಿನಕ್ಕೋ ದಿನದಲ್ಲಿ ಒಂದು ದಿವಸ ಹೋಗಿ ಆಗಾಗ್ಗೆ ಹೋಗಿ ಆಫೀಸ್ಗೆ ಹೋಗಿ ಅವರು ಪ್ರಾರ್ಥನಾ ಪತ್ರ ಕೊಡ್ತಲೇ ಇದ್ದು, ನಮಗೆ ಪೆನ್ಷನ್ ಸೆಟ್ಲ್ಮೆಂಟ್ ಮಾಡಿಕೊಡಿ ಹೋಯ್ತು. ಆದರೂ ಕೂಡ ಅವ್ರು ಮಾಡಿಕೊಡಲಿಲ್ಲ. ಸೆಟ್ಲ್ಮೆಂಟ್ ನೈವಾ देखिए दरख्वास्त देते थे पर वहाँ से या तो जवाब आता ही नहीं था. ಆದರೂ ಕೂಡ ಅಲ್ಲಿಂದ ಜವಾಬನೇ ಉತ್ತರ ಬರಲೇ ಇಲ್ಲ ಆಫೀಸಿಂದ. ಇವ್ರು ಪತ್ರ ಕೊಡ್ತಲೇ ಇದು, ನನ್ನ ಪೆನ್ಷನ್ ಸೆಟ್ಲ್ಮೆಂಟ್ ಮಾಡಿಕೊಡಿ ಅಂತ 10-15 ದಿವಸಕ್ಕೆ ಹೋಗೋದು, ಆಫೀಸಿಗೆ ಪತ್ರ ಕೊಡೋದು ಬರೋದು. ಅಲ್ಲಿಂದ ಏನು ಉತ್ತರ ಬರ್ತಾ ಇರಲ್ಲ. ಯಾಕೆ ಉತ್ತರ ಬರ್ತಾ ಇರಲ್ಲ? ವಜನ್ ರತ್ನ ಚಾಹಿಯ, ಪತ್ರದ ಮೇಲೆ ವಜನ್ ಇಡಬೇಕಾಯಿತು. ಅಂದರೆ ಪೈಸಾ ದೇನಾ ಚಾಹಿಯೇತಾ, ಲಂಚವನ್ನು ಕೊಡಬೇಕಾಗಿತ್ತು, ವಜನ್. देखिए तो यही कि तुम्हारी पेंशन के मामले पर विचार हो गया है. देखिए पेंशन ಇಂದ ಒಂದು ದೊಡ್ಡ ವಿವಾದವಾಗಿತ್ತು, ಸಮಸ್ಯೆ ಆಗಿತ್ತು. इन 5 सालों में सब गहने बेचकर आम लोग आ गए. देखिए ಈ 5 ವರ್ಷದಿಂದ ಪೆನ್ಷನ್ ಸೆಟ್ಲ್ಮೆಂಟ್ ಆಗದಲೇ ನಮ್ಮ ಒಡವೆನೆಲ್ಲ ಮಾರಿ ನಾವು ಜೀವನ ಮಾಡಬೇಕಾಯಿತು. ಮಹಿಳೆ ಬೋಲರಾಮನ ಪತ್ನಿ नारद मुनि हत्र ಇವನ್ನೆಲ್ಲ ಹೇಳ್ಕೊಂಡು अपना समस्या को नारद मुनि के सामने सविस्तार रूप में विवरण देती थी. देखिए बोलाराम का बेचकर, देखिए गहने बेचकर, गहने ಅಂದರೆ ಒಡವೆ, ಚಿನ್ನದ ಒಡವೆಗಳನ್ನು ಮಾರ್ಕೊಂಡು ನಾವು 5 ವರ್ಷದಿಂದ ಜೀವನ ಮಾಡಬೇಕಾಯಿತು. ಪೆನ್ಷನ್ ಸೆಟ್ಲ್ಮೆಂಟ್ ಆಗಲಿಲ್ಲ. ಫಿರ್ ಬರ್ತನ್ ಬಿಕೆ. ಇದಕ್ಕೆ ಮತ್ತೆ ನಾವು ಪಾತ್ರೆಗಳನ್ನು ಕೂಡ ಮಾರಿದ್ದೀವಿ. ಬರ್ತನ್ ಅಂದ್ರೇನ ಪಾತ್ರೆ ಪಡೆಗೆ, ಅವನು ಕೂಡ ಮಾರಿವು. ಚಿನ್ನವನ್ನು ಮಾರಿವು, ಅದು ಖಾಲಿ ಆಯಿತು. ಪಾತ್ರೆಗಳನ್ನು ಮಾರಿ ನಾವು ಜೀವನ ಮಾಡಬೇಕಾಯಿತು. ಅಬ್ ಕುಚ್ ನಹೀ ಬಚಾತಾ, ಈಗೇನು ಕೂಡ ಉಳಿದಿಲ್ಲ. ಹೆಂಗೆ ನಾವು ಜೀವನ ಮಾಡಿ ಕೈಸೆ ಜೀವನ ಬಿತಾನಾ ಚಾಹಿಯೇ. ये गरीबी का समस्या है. इस चिंता के कारण बोलाराम मर गया. ಇದೇ ಚಿಂತೆಯಲ್ಲಿ ಪೆನ್ಷನ್ ಸೆಟಲ್ಮೆಂಟ್ ಆಗದಲೇ ಅವನು ತನ್ನ ಗಂಡ ಮರಣವನ್ನಪ್ಪಿದ್ದಾರೆ ಎಂಬ ವಿಚಾರವನ್ನು ಬೋಲಾರಾಮನ ಪತ್ನಿ ಹೇಳ್ತಾರೆ. देखिए अब कुछ नहीं बचा, ಏನು ಕೂಡ ಉಳಿದಿಲ್ಲ ಮನೆಯಲ್ಲಿ ಜೀವನ ಮಾಡಲಿಕ್ಕೆ. पाके होने लगे थे चिंता में, गुलते गुलते और बोके मरते मरते उन्होंने दम तोड़ दिया. ಅದಕ್ಕೆ ಇದೇ ಚಿಂತೆಯಲ್ಲಿ ಅವರು ದಿನ ಕಳೀತಾ ಗುಲ್ತೆ ಗುಲ್ತೆ और बोके मरते मरते, ಹಸಿವಿನಿಂದ ಇವರು ಚಿಂತೆಯಿಂದ ಇವರು ಪ್ರಾಣವನ್ನು ಬಿಟ್ಟರು. ಇದೇ ಚಿಂತೆಯಲ್ಲಿ ಇವರು ತಮ್ಮ ಪ್ರಾಣವನ್ನು ಇವರು ಬಿಟ್ಟರು. ತೋड़ दिया, दम तोड़ दिया. नारद ने कहा क्या करोगी मां, उनकी इतनी ही उम्र थी. ಇದಕ್ಕೆ ಇಷ್ಟೆಲ್ಲ ಆಯ್ತಾ, ಎಷ್ಟು ವಯಸ್ಸಿರಬಹುದು ಅವರಿಗೆ ಮತ್ತೆ ಪ್ರಶ್ನೆ ಅಂತ ಕೇಳಿ. नारद ने कहा क्या करोगी मां, उनकी इतनी ही उम्र थी. ನಮಗೆ ಎಷ್ಟು ವಯಸ್ಸಾಯಿತು? ऐसा तो मत कहो महाराज, उम्र तो बहुत थी. 50-60 रुपये महीने पेंशन मिलती तो कुछ और काम कहीं करके गुजार हो गया जाता. देखिए ನನಗೆ ಒಂದು ಸ್ವಲ್ಪ 50-100 ಪೆನ್ಷನ್ ಸಿಗ್ತಾ ಇದೆ, ಜೀವನವನ್ನು ಮಾಡ್ತಾ ಇತ್ತು, ನಮಗೆ ಅನುಕೂಲ ಆಗ್ತಾ ಇತ್ತು. ಪೆನ್ಷನ್ ಏನಾರ ಮಾಡಿ ಸೆಟ್ಲ್ಮೆಂಟ್ ಮಾಡಿಕೊಡಿ ಮಹಾರಾಜ್ ಅಂತ ಪತ್ನಿ ಕೇಳ್ಕೊಂತೆ. ಗುಜರ ಹೋಗುವ ಜಾತ
पर क्या करे, 5 साल नौकरी से बैठे हो गए और अभी तक एक कौड़ी नहीं मिली. देखिए 5 ವರ್ಷದಿಂದ ಒಂದು ಪೈಸನೂ ಕೂಡ ನಮಗೆ ಸಿಕ್ಕಿಲ್ಲ. ಇದರ ಸಮಸ್ಯೆ ಆಗಿದೆ. ಇದೇ ಸಮಸ್ಯೆಯಲ್ಲಿ ನನ್ನ पति, मेरा पति मर गया. आर्थिक समस्या के कारण मेरा पति मर गया है. अगले क्लास में जानकारी प्राप्त करेंगे. सभी को धन्यवाद.